ಕಾಂಗ್ರೆಸ್ ಸರ್ಕಾರದ ಅಧಿಕಾರವನ್ನ ತೆಗೆಯಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಮುಂದೆ ಇಟ್ಟುಕೊಂಡು ಬಿಜೆಪಿ ಪಕ್ಷ ಆಟವಾಡುತ್ತಿದೆ. ಈ ಆಟ ಇಲ್ಲಿ ನಡೆಯುವುದಿಲ್ಲ. ಕಾಂಗ್ರೆಸ್ ಪಕ್ಷದ 136 ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಲ್ಲುತ್ತಾರೆ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದಿಂದ ಹಿಡಿದು ತಾಲೂಕು ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದ ಅವರು ಬಿಜೆಪಿ ಪಕ್ಷದ ವಿರುದ್ಧ ಹಾಗೂ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದರು. ಇದೇ ಸಮಯದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ 100 ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ನಾಟಕ ಮಂಡಳಿಯವರ ಕಥೆ ಇದೆ. ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ನೋಡಿ, ಡಾಕ್ಯುಮೆಂಟ್ಸ್ ಅಲ್ಲಿ ಸ್ಪಷ್ಟವಾಗಿದೆ. ಯಾವುದಾದ್ರೂ ವ್ಯಕ್ತಿ ಮೇಲೆ ಪ್ರಾಸಿಕ್ಯೂಷನ್ ಕೇಳಬೇಕು ಅಂತಂದರೆ ಅವರು ಸಂಬಂಧಪಟ್ಟಿದ ಮೇಲೆ ಕೇಸ್ ಆಗಿರ್ಬೇಕು. ಆ ಕೇಸ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಪಾತ್ರ ಇದೆ. ಅವರನ್ನು ನಾವು ಎನ್ಕ್ವೈರಿ ಮಾಡಬೇಕು ಅನ್ನೋದು ಏನಾದರೂ ತನಿಖಾ ತಂಡದವರಿಗೆ ಮನವರಿಕೆ ಆದಂಥ ಸಂದರ್ಭದಲ್ಲಿ ಅವರು ಗವರ್ನರ್ನ ಪ್ರಾಸಿಕ್ಯೂಷನ್ ಕೇಳಬೇಕಾಗುತ್ತೆ. ಇಲ್ಲಿ ಯಾವುದೂ ನಡೆದಿಲ್ಲ. ಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರ ಮೇಲೆ ಪರ್ಮಿಷನ್ ಕೊಡಿ ಅಂತ ಹಾಕಿರ್ತಕ್ಕಂಥದ್ದು, ಇದು ಸುದೇಶದಿಂದ ಹಾಕಿರ್ತಕ್ಕಂಥದ್ದು. ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶವೇ ಇಲ್ಲ. ಇದು ಒತ್ತಡಕ್ಕೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು. ಹೆಂಗೆ ಕೊಡ್ತಾರೆ? ಸಿದ್ದರಾಮಯ್ಯನ ಮೇಲೆ ಸಿದ್ದರಾಮಯ್ಯ ಅವರು ಸೈಟ್ ತಾಡಿಲ್ಲ, ಸಿದ್ದರಾಮಯ್ಯ ಹೆಸರಿಗೆ ಯಾವುದೂ ಇಲ್ಲ, ಸಿದ್ದರಾಮಯ್ಯ ಇದು ಸೈನ್ ಹಾಕಿ ರೆಕಮೆಂಡ್ ಮಾಡಿಲ್ಲ, ಸಿದ್ದರಾಮಯ್ಯ A1 ಆಗದೇ ಇಲ್ಲ. ಏನಾದರೂ ಇದು FIR ಆಯಿತು ಅಂತಂದರೆ A1 ಆಗ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಮಿಸ್ಸಸ್ ಆಗ್ತಕ್ಕಂಥದ್ದು. ಎರಡನೇದಾಗಿ ಸಿದ್ದರಾಮಯ್ಯನವರು ಬಾಮೈದಾಗ್ತಾರೆ. ಇದಕ್ಕೂ ಸಿದ್ದರಾಮಯ್ಯನಿಗೂ ಸಂಬಂಧವೇ ಇಲ್ಲದಂಥ ಕೇಸನ್ನು ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡು ಈ BJPಯವರು, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವರು ರಾಜ್ಯಪಾಲರ ಮುಖೇನ ಸುಳ್ಳು ಕೇಸನ್ನು ತಗೊಂಡು ಸಿದ್ದರಾಮಯ್ಯನವರಿಗೆ ತೇಜೋವಧೆ ಮಾಡೋಕ್ಕೆ ಮತ್ತು ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ 40 ವರ್ಷದಿಂದ ಸಿದ್ದರಾಮಯ್ಯನವರ ಎಲ್ಲರೂ ಈ ರಾಜ್ಯದ ಜನ ನೋಡಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ತಪ್ಪು ಕೂಡ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಎಲ್ಲೂ ದಾಖಲೆಗಳಿಲ್ಲ.